ಡೆಪಾಸಿಟ್ ಮೇಲೆ ಮಾಡಿರೋ ಸಾಲದ ದುಡ್ಡು ಮತ್ತು ಲಾಕರಲ್ಲಿರೋ ದುಡ್ಡನ್ನು ತಗೊಂಡೋದ ನಂತರ 1-1.5 ತಿಂಗಳಲ್ಲಿ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಇಬ್ಬರು ಅರೆಸ್ಟ್ ಆದರು. 1-1.5 ತಿಂಗಳಲ್ಲಿ ಅರೆಸ್ಟ್ ಆದರು. ಅರೆಸ್ಟ್ ಆಗ್ಬೇಕಾದ್ರೆ ಹಿಂದಿನ ದಿವಸ ನನಗೆ ಫೋನ್ ಮಾಡಿಕೊಂಡು ನಾನು ತುಂಬ ಸಮಸ್ಯೆಯಲ್ಲಿದ್ದೆ, ಈ ಸಮಯದಲ್ಲಿ ನನ್ನ ಹುಡ್ಕೊಂಡು ಯಾರು ಬಂದರೆ ನಾನು ಲಾಕರಲ್ಲಿದ್ದ ದುಡ್ಡಾಗಲಿ ಅಥವಾ ಡೆಪಾಸಿಟ್ ಮೇಲೆ ಲೋನ್ ಮಾಡೋದಾಗಲಿ, ಲಾಕರಲ್ಲಿಟ್ಟದ ಚಿನ್ನ ಯಾವುದು ಮತ್ತು ಸಂತೋಷ್ ನಿಗೆ ಕೊಟ್ಟ ದುಡ್ಡು, ಬಡ್ಡಿ ಮೇಲೆ ಕೊಟ್ಟ ದುಡ್ಡು, ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಬಾರ್ದು. ಮತ್ತು ಮನೆ ಕೊಟ್ಟು ತಗೊಂಡೋದ ದುಡ್ಡು ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಬಾರ್ದು. ನೀವು ಕೊಟ್ಟೆ ಅಂದೇಳಿ ಆದರೆ ನಾನು ಮತ್ತೆ ಸಮಸ್ಯೆಯಲ್ಲಿ ಈಗಲೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೆ. ನಿಮ್ಮಿಂದಾಗಿ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ನಾನು ಸಂಬಂಧಗಳ ಮುಖ ನೋಡೋದಿಲ್ಲ. ನಾನು ಅಕ್ಕ ಅಂದೇಳಿ ನೋಡೋದಿಲ್ಲ. ಅವಳನ್ನು ನಾನು ಎಲ್ಲಿ ಹ್ಯಾಂಗೆ ಇದು ಮಾಡಬೇಕಂತ ಗೊತ್ತುಂಟು ನನಗೆ. ಅಂದೇಳಿ ಜೀವ ಬೆದರಿಕೆ ಹಾಕಿಲ್ಲ. ಸ್ಕೂಟಲ್ಲಿ ಹೋಗುವಾಗ ಇದು ಮಾಡ್ತೆ ಅಂತೇಳಿ ಹೇಳಿಲ್ಲ. ಅದಕ್ಕಾಗಿ ಜೀವ ಬೆದರಿಕೆ ಹಾಕಿಲ್ಲ. ನಾನು ಅದಕ್ಕೆ ಯಾವ ವಿಷಯನೂ ಯಾರ ಹತ್ರನೂ ಮಾತಾಡಲಿಲ್ಲ, ಯಾರಿಗೂ ವಿಷಯ ಹೇಳಲಿಲ್ಲ ನಾನು. ಅದರ ನಂತರ CCB ಅವರು ನಮ್ಮ ಮನೆಗೆ ಬಂದು ಶ್ರೀಕಾಂತನ ಕರ್ಕೊಂಡು ಬಂದಾಗ ನಾನು ಎಲ್ಲ ದಾಖಲಾತಿಯಲ್ಲೂ ತಗೊಂಡೋಗಿ ಕೊಟ್ಟಾಗ ಎಲ್ಲ ಲಾಕರ್ ಗೀಕರ್ ಎಲ್ಲ ಓಪನ್ ಮಾಡಿ ಕೊಟ್ಟು ಡೆಪಾಸಿಟ್ ಬಾಂಡ್ ಎಲ್ಲ ನೋಡುವಾಗ ಡೆಪಾಸಿಟ್ ಬಾಂಡ್ ಎಲ್ಲ ಅಲ್ಲೇ ಇದೆ, ಅವಳ ಹತ್ರನೇ ಇದೆ. ಲಾಕರ್ ಒಳಗೆ ಇಟ್ಟಿದ್ದಿಲ್ಲ. ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಕೊಡ್ತೇನೆ ಅಂತ ಒರಿಜಿನಲ್ ಬಾಂಡ್ ಸಮೇತ ಲಾಕರಲ್ಲೇ ಇಟ್ಕೊಂಡಿಲ್ಲ. ಆವಾಗ ಅವರು ಬಂದು ಎಲ್ಲ ತಗೊಂಡೋದ್ರು. ಹೋಗುವಾಗ ನನಗೆ ಮೈಂಡ್ ಬ್ಲ್ಯಾಂಕ್ ಆಗಿ ನಾನು ಅದನ್ನು ಲೋನ್ ಇರೋ ಬಗ್ಗೆ ಆಗಿ ಯಾವುದೇ ಮಾಹಿತಿ ಕೊಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ನಾನು ನರ್ವಸ್ ಆಗಿಬಿಟ್ಟಿದ್ದೆ. CCB ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ, ಲಾಕರಲ್ಲಿ ದುಡ್ಡಿಟ್ಟದ ಬಗ್ಗೆ ಹೇಳೋ ಮಾಹಿತಿ ಕೊಟ್ಟದಕ್ಕೋಸ್ಕರ ಹಾಗೆ ಸಾಧನೆ ಮಾಡೋಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದಂಥ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಹೊಡೆದ್ರು. ಚೈತ್ರ ಕೊನೆಯಲ್ಲಿ ಒಂದು ಮಾತಾಡಲ್ಲ, ಒರಿಜಿನಲ್ ಬಾಂಡ್ ಹೆಂಗೂ CCB ಅವ್ರ ಹತ್ರ ಉಂಟು, ನಾವೇ ಸಾಲ ಮಾಡೋದ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟೋದಕ್ಕೆ ನೀನು ಕೆಲಸ ಕಳ್ಕೊ, ಜೈಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ, ಆ ಸಾಲವನ್ನು ನಾನು ಮಾಡೋದ್ರ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂದೇಳಿ ಹೇಳಿಬಿಟ್ಲೆ. ಅವಳೇನು ನಮಗೇನು 1 ರೂಪಾಯಿ ಕೊಡಲಿಲ್ಲ. ನನ್ನ ಹೆಂಡತಿ 20 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅಂತೇಳಿ ಹೇಳಿ ಅಪವಾದ ಆಗ್ತಾಯಿದ್ದಿಲ್ಲ. ಯಾಕೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾಯಿದ್ದಿಲ್ಲ ನನ್ನ ಹೆಂಡತಿಗೂ ಮತ್ತು ನನಗೂ. ಬದುಕೋಕ್ಕೆ ಬಿಡೋದಿಲ್ಲ. ಅವಳು ಮಾಡೋದು ಈ ಮೋಸ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಯಾರಿಗೂ ಈ ಥರ ಮೋಸ ಮಾಡಬಾರ್ದು ಅವಳು ಅಂತೇಳಿ ಕೇಳ್ಕೊಳ್ತೇನೆ.